ಫ್ಲಾಕ್ ಸೀಡ್ಸ್, ಕನ್ನಡದಲ್ಲಿ ನಾವು ಇದನ್ನ ಅಕ್ಸೆ ಬೀಜ ಅಂತ ಕರಿತೀವಿ. ನಮಗೆ ಬರ್ಲಿಕ್ಕಿರುವಂಥ ಎಷ್ಟೋ ಕ್ಯಾನ್ಸರ್ ಪ್ಲಸ್ ಐರನ್, ಮೆಗ್ನೀಷಿಯಂ, ವಿಟಮಿನ್ B12, ವಿಟಮಿನ್ ಎ ಇದೆಲ್ಲ ಇರುತ್ತೆ. ಸ್ಕಿನ್ ಹೆಲ್ತ್ನ ಇಂಪ್ರೂವ್ ಮಾಡಿ ಅದರ ಎಲಾಸ್ಟಿಸಿಟಿನ ಮೇಂಟೈನ್ ಮಾಡೋದಕ್ಕೆ ಫ್ಲಾಕ್ ಸೀಡ್ಸ್ನ ಹೈ ಟೆಂಪರೇಚರಲ್ಲಿ ಹೀಟ್ ಮಾಡೋದನ್ನ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಸಮಥಿಂಗ್ ವೆರಿ ಸ್ಮಾಲ್ ಬಟ್ ವೆರಿ ಪವರ್ಫುಲ್. ಏನಂದರೆ ಫ್ಲಾಕ್ ಸೀಡ್ಸ್, ಕನ್ನಡದಲ್ಲಿ ನಾವು ಇದನ್ನು ಅಕ್ಸೆ ಬೀಜ ಅಂತ ಕರಿತೀವಿ. ಈ ಅಕ್ಸೆ ಬೀಜ ಏನಿದೆ ತುಂಬ ಪಾಪ್ಯುಲರ್ ಆಗಿದೆ ಬಿಕಾಸ್ ಎಲ್ರಿಗೂ ಗೊತ್ತು ಅದರಲ್ಲಿ ತುಂಬ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ ಅಂತ. ಅದನ್ನು ತೊಗೊಂಡ್ರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೂ ಕೂಡ ಎಲ್ರಿಗೂ ಗೊತ್ತು. ಸೊ ಹಾಗಾಗಿ ಎಲ್ಲರೂ ಕೂಡ ಬೆಳಿಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ಅಥವಾ 2 ಚಮಚ ಅಕ್ಸೆ ಬೀಜ ತಿನ್ನೋದನ್ನ ಒಂದು ಹ್ಯಾಬಿಟ್ ಆಗಿ ಡೆವಲಪ್ ಮಾಡ್ಕೊಂಡಿದ್ದೀರಾ. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಅಕ್ಸೆ ಬೀಜನ ಹೇಗೆ ತೊಗೋಬೇಕು, ಎಷ್ಟು ತೊಗೋಬೇಕು, ಯಾರು ತೊಗೋಬಾರ್ದು, ಮತ್ತು ಅದು ತೊಗೊಂಡ್ರೆ ನಮ್ಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಭಾರತೀಯ ಶೈಲಿ ಆಹಾರ ಪದ್ಧತಿಯಲ್ಲಿ ಬಹಳಷ್ಟು ವರ್ಷಗಳಿಂದ, ಹಲವಾರು ತಲೆಮಾರುಗಳಿಂದ ನಾವು ಈ ಅಕ್ಸೆ ಬೀಜನ ಬಳಸ್ತಾ ಬಂದಿದ್ದೀವಿ. ಆದರೆ ಇದರಿಂದ ನಮಗೆ ಏನೇನು ಉಪಯೋಗ ಆಗುತ್ತೆ, ಇದರಲ್ಲಿ ಮುಖ್ಯವಾಗಿ ಆಗಲೇ ಹೇಳ್ದಂಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಎಯಲ್ಲೇ ಇರುತ್ತೆ. ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಉರಿಯೂತ ಅಂದರೆ ಇನ್ಫ್ಲಮೇಷನ್ನ ಕಡಿಮೆ ಮಾಡುವಂಥ ಗುಣಗಳಿರುತ್ತೆ. ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಅಂತ ನಾವು ಏನು ಹೇಳ್ತೀವಿ, ಇದಿರೋದ್ರಿಂದ ನಮ್ಮ ಹೃದಯಕ್ಕೆ ಇದು ಬಹಳ ಒಳ್ಳೆಯದು. ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಹೃದಯವನ್ನು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆದ್ದರಿಂದ ಅಗಸೆ ಬೀಜ ತಿನ್ನೋದ್ರಿಂದ ನಮ್ಮ ಹೃದಯಕ್ಕೂ ಇದು ಒಳ್ಳೆಯದು, ಮತ್ತು BP ಕೂಡ ಕಡಿಮೆ ಮಾಡುವಂಥ ಗುಣ ಇದರಲ್ಲಿ ಇರುತ್ತೆ. ನೆಕ್ಸ್ಟು ಫ್ಲಾಕ್ ಸೀಡ್ಸ್ ರಿಚ್ ಇನ್ ಲಿಗ್ನಾನ್ಸ್. ಇದು ನ್ಯಾಚುರಲ್ ಫಾರ್ಮ್ ಆಫ್ ಪ್ಲಾಂಟ್ ಎಸ್ಟ್ರೋಜನ್. ಸೊ ಹಾಗಾಗಿ ಎಸ್ಟ್ರೋಜನ್ ಪ್ರೊಜೆಸ್ಟಿರಾನ್ ಬ್ಯಾಲೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ಈಗ ನಮಗೆ ಬರುವಂಥ ಎಷ್ಟೋ ಡೆಫಿಷಿಯನ್ಸೀಸ್ನ ಮೇಂಟೈನ್ ಮಾಡೋಕ್ಕೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ವಿಟಮಿನ್ B12 ಈ ಥರ ವಿಟಮಿನ್ಸ್ ಇದರಲ್ಲಿ ಇರೋದ್ರಿಂದ ನರಗಳನ್ನ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಅದೇ ಥರ ವಿಟಮಿನ್ ಎ ತೊಗೊಂಡ್ರೆ ಇದು ತುಂಬ ಚೆನ್ನಾಗಿ ಸಿಗುತ್ತೆ ಅಕ್ಸೆ ಬೀಜದಲ್ಲಿ. ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಇದರಲ್ಲಿ ಜಾಸ್ತಿ ಸೆಲೇನಿಯಂ, ಜಿಂಕ್, ಕಾಪರ್ ಇದೆಲ್ಲ ಇರೋದ್ರಿಂದ ಥೈರಾಯ್ಡ್ ಫಂಕ್ಷನ್ ಇಂಪ್ರೂವ್ ಮಾಡೋಕ್ಕೆ ಮತ್ತು ಕೂದಲು ಉದುರುವಿಕೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಇದು ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಮತ್ತು ನಮ್ಮ ಮೂಳೆಗಳು ಗಟ್ಟಿ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಬಿಕಾಸ್ ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಚೆನ್ನಾಗಿದೆ. ಅದೇ ಥರ ಜಾಸ್ತಿ ಮೆಗ್ನೀಷಿಯಮ್ ಕೂಡ ಇರೋದ್ರಿಂದ ನಮ್ಮ ನಿದ್ರೆಹೀನತೆ ಸಮಸ್ಯೆ ಇರುವವರೆಗೂ ಕೂಡ ಅಥವಾ ಮೋಷನ್ ಸಮಸ್ಯೆ ಇರುವವರೆಗೂ ಕೂಡ, ಈ ನರಗಳ ಇರಿಟೇಷನ್ ಇರೋರಿಗೂ ಕೂಡ ಈ ಅಕ್ಸೆ ಬೀಜ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತಲೇ ನಾವು ಹೇಳ್ಬೋದು. ಅಷ್ಟೇ ಅಲ್ಲದೆ ಇದರಲ್ಲಿ ಐರನ್ ಕಂಟೆಂಟ್ ಕೂಡ ಜಾಸ್ತಿ ಇದೆ. ಇದಕ್ಕೆ ರಕ್ತಹೀನತೆ ಸಮಸ್ಯೆ ಇರೋರಿಗೂ ಕೂಡ ಇದು ತುಂಬ ಒಳ್ಳೆಯದು. ಆ್ಯಂಡ್ ಲೇಡೀಸಲ್ಲಿ ನಾವು ನೋಡಿದ್ರೆ ತುಂಬ ಜನರಿಗೆ ಈ ರಕ್ತಹೀನತೆ ಅಂದರೆ ಅನಿಮಿಯಾ ಸಮಸ್ಯೆ ಇರುತ್ತೆ. ಅವರಿಗೂ ಕೂಡ ಇದು ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಮೆನ್ಶುರಲ್ ಪ್ರಾಬ್ಲಮನ್ನು ಕಂಟ್ರೋಲ್ ಮಾಡೋಕ್ಕೂ ಡಿಸ್ಮೆನೋರಿಯಾ ಇರ್ಬೋದು, ಒಲಿಗೋಮೆನೋರಿಯಾ ಇರ್ಬೋದು, ಈ ಥರ ಸಮಸ್ಯೆಗಳನ್ನ ಸ್ಟಾಪ್ ಮಾಡೋಕ್ಕೂ ಕೂಡ ಈ ಅಕ್ಸೆ ಬೀಜ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ಫೈಬರ್, ನಾರಿನಾಂಶ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಸಾಲ್ಯುಬಲ್ ಮತ್ತು ಇನ್ಸಾಲ್ಯುಬಲ್, ನೀರಿನಲ್ಲಿ ಕರಗುವಂಥದ್ದು ಮತ್ತು ಕರಗದೇ ಇರುವಂಥ ನಾರಿನಾಂಶ ಇರೋದ್ರಿಂದ ಇದು ನಮ್ಮ ಡೈಜೆಷನ್ನ ಬಹಳ ಚೆನ್ನಾಗಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಸಾಲ್ಯುಬಲ್ ಫೈಬರ್ ಇರೋದ್ರಿಂದ ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಏನಿದೆ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಆದ್ದರಿಂದ ಡಯಾಬಿಟೀಸ್ ಇರೋರಿಗೂ ಕೂಡ ಈ ಅಕ್ಸೆ ಬೀಜ ಬಳಸೋದ್ರಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದ್ರ ಜೊತೆ ಆಗಲೇ ಹೇಳ್ದಂಗೆ ಲಿಗ್ನಾನ್ ಅನ್ನುವಂಥ ಕೆಮಿಕಲ್ ಇರೋದ್ರಿಂದ ಇದು ಸೆಲ್ ಡ್ಯಾಮೇಜನ್ನು ಕಡಿಮೆ ಮಾಡುತ್ತೆ. ಆದ್ದರಿಂದ ಕ್ಯಾನ್ಸರನ್ನು ಕೂಡ ತಡೆಗಟ್ಟೋಕ್ಕೆ ಇದು ಸಹಾಯ ಆಗುತ್ತೆ. ರೆಗ್ಯುಲರ್ಲಿ ನಾವು ಅಕ್ಸೆ ಬೀಜ ತೊಗೊಂಡ್ರೆ ಏನಾಗುತ್ತೆ, ಕಂಟಿನ್ಯೂಸ್ಲಿ ನಮಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಅನ್ನೋ ಒಂದು ಸಪ್ಲೈ ಸಿಗ್ತಿರುತ್ತೆ. ಸೊ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ ಹೆಲ್ತ್ಗೂ ಕೂಡ ಇದು ತುಂಬ ಒಳ್ಳೆಯದು. ಈಗ ಎಷ್ಟೋ ಜನರಲ್ಲಿ ಡ್ರೈ ಸ್ಕಿನ್ ಇರುತ್ತೆ. ಈ ಡ್ರೈ ಸ್ಕಿನ್ನಲ್ಲಿರುವಂಥ ಸೆಬಮ್ ಸೆಕ್ರೀಷನ್ ಇಂಪ್ರೂವ್ ಮಾಡೋದಕ್ಕೆ ಮತ್ತು ಸ್ಕಿನ್ ಹೆಲ್ತ್ನ ಇಂಪ್ರೂವ್ ಮಾಡಿ ಅದರ ಎಲಾಸ್ಟಿಸಿಟಿನ ಮೇಂಟೈನ್ ಮಾಡೋದಕ್ಕೆ ಮತ್ತು ಅದರಲ್ಲಿ ಆಗುವಂಥ ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಮಾಡೋಕ್ಕೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್. ಅಷ್ಟೇ ಅಲ್ಲದೆ ಹೇರ್ ಬ್ರೇಕೇಜ್ ಪ್ರಿವೆಂಟ್ ಮಾಡುತ್ತೆ, ಸ್ಟ್ರಾಂಗರ್ ಹೇರ್ ರೂಟ್ನ ಪ್ರಮೋಟ್ ಮಾಡುತ್ತೆ, ಆ್ಯಂಡ್ ಆಲ್ಸೋ ಡ್ಯಾಂಡ್ರಫ್ನ ಕೂಡ ಕಡಿಮೆ ಮಾಡುತ್ತೆ ಈ ಅಕ್ಸೆ ಬೀಜ. ನೆಕ್ಸ್ಟ್ ಥಿಂಗ್, ಫ್ಲಾಕ್ ಸೀಡ್ಸ್ನ ತಿಂದರೆ ನಮ್ಮ ಡೈಜೆಷನ್ ತುಂಬ ಸ್ಮೂತ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಅದು ನಮ್ಮ ಸ್ಟೊಮಕ್ನ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಕಾನ್ಸ್ಟಿಪೇಷನ್ ಇರೋರಿಗೆ ಫ್ಲಾಕ್ಸ್ ಈಸ್ ಒನ್ ಆಫ್ ದ ಬೆಸ್ಟ್ ನ್ಯಾಚುರಲ್ ಸೊಲ್ಯೂಷನ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ಟೂಲ್ ಸಾಫ್ಟಾಗಿ ಮೋಷನ್ ಈಸಿಯಾಗಿ ಬರುತ್ತೆ ಮತ್ತು ನಿಮಗೆ ಹೆವಿ ಬ್ಲೋಟೆಡ್ ಅಂತ ಫೀಲ್ ಆಗಲ್ಲ. ಇನ್ನೊಂದು ಬೆನಿಫಿಟ್ ಏನಂದರೆ ಫ್ಲಾಕ್ಸ್ ಸೀಡು ಪ್ರೀಬಯೋಟಿಕ್, ಅಂದರೆ ನೀವು ಗುಡ್ ಬ್ಯಾಕ್ಟೀರಿಯಾನ ಫೀಡ್ ಮಾಡ್ತಿದ್ದೀರಾ ಅಂತ. ಸೊ ನಮ್ಮ ಸ್ಟೊಮಕ್ನಲ್ಲಿರುವಂಥ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಸ್ಟ್ರಾಂಗ್ ಆಗುತ್ತೆ. ಆಗ ಡೈಜೆಷನ್, ಇಮ್ಯುನಿಟಿ, ಮೂಡ್ ಎಲ್ಲ ಇಂಪ್ರೂವ್ ಆಗುತ್ತೆ. ಬಟ್ ಒನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ವಾಟರ್ ಕಂಪಲ್ಸರಿ.
ಈಗ ನಿಮ್ಮ ಬಾಡಿಗೆ ಫೈಬರ್ ಇಂಟೇಕ್ ಜಾಸ್ತಿ ಆಗಿ ವಾಟರ್ ಕಡಿಮೆ ಆದರೆ ಕಾನ್ಸ್ಟಿಪೇಷನ್ ಆಗುತ್ತೆ ರಿವರ್ಸ್ ಆಗಿ. ಸೊ ಫ್ಲ್ಯಾಕ್ಸ್ ಸೀಡ್ಸ್ ವಿತ್ 1 ಗ್ಲಾಸ್ ವಾಟರ್ ತೊಗೊಳ್ಳಿ ಆ್ಯಂಡ್ ದಿನಕ್ಕೆ ಅಟ್ಲೀಸ್ಟ್ 2.5-3 ಲೀಟರ್ ನೀರನ್ನ ಕುಡಿಲೇಬೇಕು. ಈ ಅಗಸೆ ಬೀಜದಿಂದ ನಮ್ಮ ಓವರ್ ಆಲ್ ಹೆಲ್ತ್ನ ಇಂಪ್ರೂವ್ ಮಾಡೋಕ್ಕೂ ಸಾಧ್ಯ. ಮತ್ತು ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ನಾನು ಆಗಲೇ ಹೇಳ್ದಂಗೆ ಲಿಗ್ನನ್ ಅಂತ ಹೇಳ್ತೀವಿ. ಇದು ಒಳ್ಳೆಯ ಆ್ಯಂಟಿ ಆಕ್ಸಿಡೆಂಟ್ಸ್, ಬಾಡಿಯಲ್ಲಿ ಆಗುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್ ಏನಿದೆ ಅದನ್ನು ಕಡಿಮೆ ಮಾಡುತ್ತೆ, ನಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಅಂದರೆ ಈಗ ಆ್ಯಂಟಿ ಕ್ಯಾನ್ಸರಸ್ ಆಗಿರೋದನ್ನ ಅಂತ ಅಂದರೆ ನಮಗೆ ಬರಲಿಕ್ಕಿರುವಂಥ ಎಷ್ಟೋ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡೋಕ್ಕೆ ಈ ಅಗಸೆ ಬೀಜ ಏನಿದೆ ಇದು ಒಳ್ಳೇದಂತಲೇ ನಾವು ಹೇಳ್ಬೋದು. ಬಟ್ ಅಗಸೆ ಬೀಜ ತೊಗೊಂಡು ಕ್ಯಾನ್ಸರ್ನ ಟ್ರೀಟ್ ಮಾಡೋಕ್ಕಾಗಲ್ಲ. ನಿಮ್ಗೆ ಏನಾದರೂ ಕ್ಯಾನ್ಸರ್ ಸಿಮ್ಟಮ್ಸ್ ಕಾಣಿಸ್ಕೊತಾ ಇದೆ ಅಂದರೆ ನೀವು ಇಮಿಡಿಯೇಟ್ಲಿ ತೋರಿಸ್ಕೊಬೇಕು ಮತ್ತು ಅದಕ್ಕೆ ಬೇಕಾಗಿರುವ ಟ್ರೀಟ್ಮೆಂಟ್ಗಳನ್ನ ನೀವು ತೊಗೊಬೇಕು. ಬಟ್ ಕ್ಯಾನ್ಸರ್ನ ತಡೆಗಟ್ಟಲಿಕ್ಕೆ ನಮ್ಮ ಬಾಡಿಯಲ್ಲಿ ಆಗುವಂಥ ಆಕ್ಸಿಡೇಷನ್ನ ಕಡಿಮೆ ಮಾಡಿ, ನಮ್ಮ ಬಾಡಿಯಲ್ಲಿ ಫ್ರೀ ರ್ಯಾಡಿಕಲ್ ಪ್ರೊಡಕ್ಷನ್ ಏನಿದೆ ಅದನ್ನು ಕಡಿಮೆ ಮಾಡಿ ಕ್ಯಾನ್ಸರ್ ಪ್ರಿವೆನ್ಷನ್, ಅದು ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಯುಟರೈನ್ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಪ್ರೋಸ್ಟೇಟ್ ಕ್ಯಾನ್ಸರ್, ಈ ಥರ ಎಷ್ಟೋ ಕ್ಯಾನ್ಸರ್ಗಳನ್ನ ಪ್ರಿವೆಂಟ್ ಮಾಡೋಕ್ಕೆ ಇರುವಂಥ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಏನಿರುತ್ತೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದ್ರ ಜೊತೆ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಆಗಲೇ ಹೇಳಿದ್ದೀನಿ, ಇದು ಕಾರ್ಡಿಯಾಕ್ ಹೆಲ್ತ್ ಇಂಪ್ರೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ಥರ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸನ್ನು ಕಡಿಮೆ ಮಾಡೋಕ್ಕೆ, ನಮ್ಮ ಬಾಡಿಯಲ್ಲಿ LDL ಲೆವೆಲ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಯಾರ್ಯಾರು ಅಗಸೆ ಬೀಜ ತೊಗೊಬಾರ್ದು, ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂದರೆ ಅಲರ್ಜೀಸ್. ಯಾರಿಗೆ ಕೆಲವು ಫುಡ್ ಐಟಮ್ಸ್ ತುಂಬ ಅಲರ್ಜಿ ಇರೋರಾದರೆ ಈ ಐಟಮ್ಸ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಇನ್ನು ಅಗಸೆ ಬೀಜ ತೊಗೊಂಡಾಗ ನಿಮಗೆ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ ಅಂದರೆ ಅದನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಈ IBS ಪ್ರಾಬ್ಲಮ್ ಇರೋರಿಗೆ ತುಂಬ ಜನರಲ್ಲಿ ಏನು ನಾರಿನಾಂಶ ಇರುವಂಥ ಆಹಾರ ಆಗಲ್ಲ. ಸೊ ಅದು ತೊಗೊಂಡು ಕೂಡಲೇ ನಿಮಗೆ ಹೊಟ್ಟೆ ಉಬ್ಬರ ಬರ್ತಾ ಇದೆ ಅಥವಾ ಮೋಷನ್ಗೆ ಪದೇ ಪದೇ ಹೋಗಬೇಕು ಅಂತ ಅನಿಸ್ತಾ ಇದೆ ಅಂದರೆ ಇದು ನಿಮಗೆ ಸೂಟ್ ಆಗ್ತಿಲ್ಲ ಅಂತ ಅರ್ಥ. ಸೊ ಅಂಥ ಜನರು ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ನು ಲ್ಯಾಕ್ಟೇಟಿಂಗ್ ವುಮೆನ್ ಅಂದರೆ ಮಗುಗೆ ಫೀಡ್ ಮಾಡ್ತಾ ಇರೋರು ಅಥವಾ ಪ್ರೆಗ್ನೆನ್ಸಿ, ಅವರು ಡಾಕ್ಟರ್ ಅಡ್ವೈಸ್ ಮೇಲೇ ಈ ಅಗಸೆ ಬೀಜನ ಸೇವಿಸಬೇಕಾಗುತ್ತೆ. ಇನ್ನು ಕೆಲವರಿಗೆ ತುಂಬ ಬ್ಲೋಟಿಂಗ್ ಅಥವಾ ಹೈಪೋ ಅಸಿಡಿಟಿ, ಹೊಟ್ಟೆ ಉಬ್ಬರ ಸಮಸ್ಯೆ ಇದೆ, ಈ ಥರ ಇರೋ ಸಮಸ್ಯೆ ಇರೋರು ಕೂಡ ಅಗಸೆ ಬೀಜ ಅಷ್ಟೊಂದು ಅವರಿಗೆ ಸೂಟಬಲ್ ಅಂತ ಹೇಳೋಕ್ಕೆ ಆಗಲ್ಲ. ಈಗ ಅಗಸೆ ಬೀಜನ ನಾವು ಹೇಗೆ ಬಳಸ್ಬೇಕಂತ ನೋಡೋಣ. ನಾವು ತೊಗೊಬೇಕಾದ್ರೆ ಕೆಮಿಕಲ್ಗಳು ಇಲ್ಲದೆ ಇರುವಂಥ ಆರ್ಗ್ಯಾನಿಕ್ ಅಗಸೆ ಬೀಜನ ತೊಗೊಬೇಕು. ಆ ಇಡೀ ಬೀಜವನ್ನು ತಿನ್ಬೋದು ನೀವು, ಅಥವಾ ಅದನ್ನು ರೋಸ್ಟ್ ಮಾಡಿ ಕೂಡ ತಿನ್ಬೋದು. ಆದರೆ ನಮಗೆ ಹೆಚ್ಚು ಲಾಭ ಆಗೋದು ಯಾವಾಗ ಅಂದರೆ ಅಗಸೆ ಬೀಜನ ಕುಟ್ಟಿ ಪುಡಿ ಮಾಡಿ ಆ ಪುಡಿಯನ್ನು ನಾವು ತಿಂದಾಗ. ಆದರೆ ಪುಡಿ ಮಾಡಿರುವಂಥ ಅಗಸೆ ಬೀಜ ಏನಿದೆ ಆದಷ್ಟು ಬೇಗ ನಾವು ಅದನ್ನು ತೊಗೊಬೇಕು. ಇಲ್ಲ ಅಂದರೆ ನಾವು ಏರ್ ಟೈಟ್ ಕಂಟೈನರಲ್ಲಿ ಇಡಬೇಕು. ಯಾಕಂದರೆ ಹೊರಗಡೆ ಇಟ್ಟಿದ್ದೀರಾ ಅಂದರೆ ಅದು ಆಕ್ಸಿಡೇಷನ್ ಆಗೋದ್ರಿಂದ ಅದರ ಪವರನ್ನು ಕಡಿಮೆ ಮಾಡ್ಕೊಂಡು ಬಿಡುತ್ತೆ. ಇಲ್ಲಾಂದರೆ ಬೀಜ ತಿನ್ನೋಕೆ ಆಗ್ತಾ ಇಲ್ಲ, ನಿಮಗೆ ಕಷ್ಟ ಆಗ್ತಿದೆ ಅಂತ ಅಂದರೆ ನೀವು ಅದನ್ನು ಚಪಾತಿ ಹಿಟ್ಟಿನ ಜೊತೆ ಅಥವಾ ರೊಟ್ಟಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಅದು ರುಚಿಕರವಾಗೂ ಇರುತ್ತೆ. ಈಗ ನೀವು ಅಗಸೆ ಬೀಜನ ಪ್ರತಿ ದಿವಸ ತೊಗೊತಿದ್ದೀರಾ ಅಂದರೆ ನೀವು ಫಸ್ಟ್ ಹೇಗೆ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟು ಅರ್ಧ ಚಮಚ ಅಥವಾ 1 ಚಮಚದಿಂದ ಸ್ಟಾರ್ಟ್ ಮಾಡಿ. ಮ್ಯಾಕ್ಸಿಮಮ್ 1/2 to 1 ಟೀ ಸ್ಪೂನ್ ಏನಿದೆ ಅಗಸೆ ಬೀಜ ಅದು ನಮ್ಮ ರೆಗ್ಯುಲರ್ ಇಂಟರ್ವಲಲ್ಲಿ ತೊಗೊಳಕ್ಕೆ ಸಾಧ್ಯ. ಇನ್ನು ನೀವು ಈ ಅಗಸೆ ಬೀಜನ ತೊಗೊಂಡಾಗ ತುಂಬ ಚೆನ್ನಾಗಿ ನೀರು ಕುಡಿಯೋದು ಒಳ್ಳೆಯದು. ಈಗ 6 ಈಸಿ ಮೆಥಡ್ಸ್ ಹೇಳ್ತೀನಿ ಯಾವ್ಯಾವ್ದ್ರ ಜೊತೆ ತಿನ್ಬೋದಂತ. ಮೊದಲನೇದಾಗಿ ಮೊಸರು ಮತ್ತು 1 ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ ಪೌಡರ್ ಜೊತೆ ತಿನ್ಬೋದು. ಚಪಾತಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿ ತೊಗೊಬೋದು. ಸ್ಮೂದಿಯಲ್ಲಿ ಆ್ಯಡ್ ಮಾಡ್ಬೋದು. ಮತ್ತು ಚಟ್ನಿ ಪುಡಿಗಳಲ್ಲಿ ಮಿಕ್ಸ್ ಮಾಡಿ ತೊಗೊಬೋದು. ಸಲಾಡ್ಸ್ ಅಥವಾ ರೈಸ್ ಮೇಲೆ ಸ್ಪ್ರಿಂಕಲ್ ಮಾಡಿ ತೊಗೊಳ್ಳಿ. ಅಥವಾ ಫ್ಲ್ಯಾಕ್ಸ್ ಪ್ಲಸ್ ಡೇಟ್ಸ್ ಲಡ್ಡು ಮಾಡಿ ತೊಗೊಬೋದು. ಆದರೆ ಬೆಸ್ಟ್ ಟೈಮ್ ಟು ಟೇಕ್ ಅಂದರೆ ಮಾರ್ನಿಂಗ್ ಎಂಟಿ ಸ್ಟೊಮಕಲ್ಲಿ ವಿತ್ ಬಿಸಿ ನೀರಿನ ಜೊತೆ. ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ಅಥವಾ ಈವ್ನಿಂಗ್ ಮೊಸರು ಅಥವಾ ಮಜ್ಜಿಗೆ ಜೊತೆ ಕೂಲಿಂಗ್ ಹಾರ್ಮೋನಲ್ ಬ್ಯಾಲೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ಆದರೆ ಫ್ಲ್ಯಾಕ್ಸ್ ಸೀಡ್ಸ್ನ ಹೈ ಟೆಂಪರೇಚರಲ್ಲಿ ಹೀಟ್ ಮಾಡೋದನ್ನ ಅವಾಯ್ಡ್ ಮಾಡಿ. ಯಾಕಂದರೆ ಒಮೆಗಾ 3 ಏನಿದೆ ಅದು ಡೆಸ್ಟ್ರಾಯ್ ಆಗುತ್ತೆ. ಸೊ ಡೈರೆಕ್ಟ್ ಕುಕ್ಕಿಂಗ್ ಅನ್ನೋದನ್ನ ಅವಾಯ್ಡ್ ಮಾಡಬೇಕು. 1 ಟೇಬಲ್ ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್ ಪೌಡರ್ ಫಾರ್ಮಲ್ಲಿ ಅಪ್ರಾಕ್ಸಿಮೇಟ್ಲಿ 60 ಕ್ಯಾಲೋರೀಸ್ ಇರುತ್ತೆ. 2 ಗ್ರಾಮ್ ಫೈಬರ್, 1.8 ಗ್ರಾಮ್ ಪ್ರೋಟೀನ್, 2 ಗ್ರಾಮ್ ಒಮೆಗಾ 3 ಪ್ಲಸ್ ಐರನ್, ಮೆಗ್ನೀಷಿಯಮ್, ವಿಟಮಿನ್ B12, ವಿಟಮಿನ್ A ಇದೆಲ್ಲ ಇರುತ್ತೆ. ಸೊ ಫ್ಲ್ಯಾಕ್ಸ್ ಸೀಡ್ಸ್ನ ಡೈಲಿ ಲೈಫಲ್ಲಿ ಆ್ಯಡ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಯಾವ ಸೀಡ್ಸ್ ಬಗ್ಗೆ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನೀವೆಲ್ಲ ಹೆಲ್ತ್ ಟಿಪ್ಸ್ನ ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.